ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸುಂದರ ಸಂಜೆ ಕರ್ನಾಟಕದ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡತನವನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುವ ಉತ್ಸವ 69ನೇ ಕನ್ನಡ ರಾಜ್ಯೋತ್ಸವದ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಎಲ್ಲ ಹೃದಯವಂತ ಕನ್ನಡಿಗರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಪ್ರಾರಂಭವನ್ನು ಒಳ್ಳೆ ಬೆಳಕಿನ ವೇದಿಕೆ ಇದೆ. ಹೃದಯವಂತ ಕನ್ನಡಿಗರಿದ್ದೀರಾ, ನಿಮ್ಮ ಕರತಾಳದೊಂದಿಗೆ ಈ ಕಾರ್ಯಕ್ರಮ ಶುಭಾರಂಭ ಆಗಲಿ. ನಿಮ್ಮ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ಶುಭಾರಂಭ ಮಾಡೋಣ. ಗಣ್ಯರು ಈಗಾಗಲೇ ಬರೋರಿದ್ದಾರೆ. ದುಬೈನ ವಾಹನಗಳ ದಟ್ಟಣೆ ಜಾಸ್ತಿ ಇದೆ, ಟ್ರಾಫಿಕ್ ಜಾಮ್ ಇದೆ. ಹಾಗಾಗಿ ಅವರು ಬರುವ ನಿರೀಕ್ಷೆಯಲ್ಲಿ ಇವತ್ತಿನ 22ನೇ ಕನ್ನಡಿಗರ ಕನ್ನಡ ಕೂಟ 22 ವರ್ಷಗಳ ಕಾಲ ತನ್ನ ಸಾಮಾಜಿಕ ಮೌಲ್ಯ ಕೆಲಸಗಳನ್ನು ಮಾಡೋದ್ರ ಮೂಲಕ ಕನ್ನಡಿಗರ ಪರವಾಗಿ ನಿಂತ ಈ ಕನ್ನಡದ ಉತ್ಸವಕ್ಕೆ ತಾವೆಲ್ಲರೂ ಬಂದಿರೋದು ಎಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕನ್ನಡಿಗರ ಕನ್ನಡ ಕೂಟದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಗಣ್ಯರು ಇನ್ನೇನು ಸ್ವಲ್ಪ ಹೊತ್ತು ಎಲ್ಲರೂ ಬಂದು ಸೇರ್ಕೊಳ್ತಾರೆ. ಈಗ ಬಂದಿರುವಂಥ ಎಲ್ಲ ಗಣ್ಯರಿಗೆ ನಾನು ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ. ಇವತ್ತಿನ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿರುವಂತಹ ಪ್ರತಿಯೊಬ್ಬ ಕನ್ನಡಿಗರಿಗೂ, ಬರ್ತಾ ಇರುವಂಥ ಕನ್ನಡಿಗರಿಗೂ, ಉಪಸ್ಥಿತಿ ಇರುವಂಥ ಎಲ್ಲ ಕನ್ನಡಿಗರಿಗೂ ನಾನು ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಬಹುಶಃ ಕನ್ನಡ ಅದು ನಮ್ಮ ಬದುಕಿನ ಕನ್ನಡಿ, ನಾಣ್ಣುಡಿ, ಮುನ್ನುಡಿ, ಚಂದದ ನುಡಿ, 31 ಜಿಲ್ಲೆಯ ನುಡಿ, 226 ತಾಲೂಕಿನ ನುಡಿ, 28,736 ಹಳ್ಳಿಗಳ ನುಡಿ, ಕದಂಬ ನಾಡನ ನುಡಿ ಕನ್ನಡವೇ. ಎಲ್ಲೆಲ್ಲೂ ಕನ್ನಡವೇ ಇದೆ. ಆ ಕನ್ನಡತನಕ್ಕೆ ಕನ್ನಡಿಗರಾಗಿ ಬಂದಿರುವಂಥ ಪ್ರತಿಯೊಬ್ಬ ಕನ್ನಡಿಗರು ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಲ್ಲಿರುವಂಥ ಕನ್ನಡಿಗರ ಪ್ರೀತಿ ಹೇಗಿರಬೇಕು ಅಂದರೆ, ನಿಮ್ಮ ಚಪ್ಪಾಳೆ, ನಿಮ್ಮ ಸಂತೋಷ ಎಲ್ಲವೂ ಈ ಕಾರ್ಯಕ್ರಮದಲ್ಲಿ ಕೂಡಿರಬೇಕು. ಯಾವುದ್ಯಾವುದೇ ನಿಮ್ಮ ಮಾನಸಿಕ ಒತ್ತಡಗಳು ಏನೇ ಇದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿ, ಆ ಸಂತೋಷ, ನಗು ಎಲ್ಲ ಇರಲಿ ಅಂತ ಹೇಳಿ ನಾನು ಬೆಂಗಳೂರಿಂದ ಇಲ್ಲಿ ಬಂದು ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಕನ್ನಡಿಗರ ಕನ್ನಡ ಕೂಟದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನನ್ನನ್ನು ನೋಡ ಬಯಸಿರುವಂಥ, ನನ್ನ ಮಾತುಗಳನ್ನು ಆಲಿಸುವಂಥ ಎಲ್ಲ ಕಿವಿಗಳು, ಹೃದಯವಂತ ಕನ್ನಡಿಗರಿಗೆ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಆತ್ಮೀಯ ಸ್ವಾಗತವನ್ನು. ತಂಗಾಳಿ ಮೆಲ್ಲಗೆ ಬೀಸುತ್ತಿರಲು ತವರೂರಿಂದ ಸಾವಿರಾರು ಮೈಲಿ ದೂರದಲ್ಲಿರುವ ಈ ಮರಳುಗಾಡಿನ ಈ ಸುಂದರ ರಸ ಸಂಜೆಯಲ್ಲಿ ಕರುನಾಡ ತಾಯಿಗೆ ಜಯಕಾರ ಹಾಕಲು ನೆರೆದಿರುವ ಎಲ್ಲ ಕನ್ನಡ ಹೃದಯಗಳಿಗೆ ಕನ್ನಡಿಗರ ಕನ್ನಡ ಕೂಟ ದುಬೈ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಸಮಯ ಸಾಕಷ್ಟಿದೆ, ಮಾತುಗಳಂತೂ ತುಂಬ ಇರುತ್ತೆ. ಆ ಮಾತುಗಳ ಮಧ್ಯೆ ನಿಮ್ಮನ್ನು ನಗಿಸುವಂಥ ಒಂದು ಸಣ್ಣ ಪ್ರಯತ್ನ ಕೂಡ ಖಂಡಿತವಾಗೂ ಈ ವೇದಿಕೆಯಲ್ಲಿ ನಾನು ಬಳಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಆಗಲೇ ಹೇಳಿದಾಗಲೇ 31 ಜಿಲ್ಲೆ, 276 ತಾಲೂಕು, 28,730 ಹಳ್ಳಿಗಳು, ಎಲ್ಲರೂ ಸೇರುವಂಥ ಒಂದು ಭಾಷೆ, ಹೆಮ್ಮೆ ಪಡುವಂಥ ಒಂದು ಭಾಷೆ. ಬಹುಶಃ ಪ್ರಪಂಚದ ಭೂಪಟದಲ್ಲಿ ಒಂದು ನಾಡಿಗೆ, ಒಂದು ಬಾವುಟಕ್ಕೆ ಹಬ್ಬವನ್ನು ಆಚರಿಸುವಂಥ ಏಕೈಕ ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ. ಅದು ಕನ್ನಡಿಗರೇ ಹೆಮ್ಮೆ ಪಡುವಂತಹದ್ದು. ಅಂಥ ಒಂದು ಕನ್ನಡಿಗರಾಗಿ ಇವತ್ತು ನಾವೆಲ್ಲ ಸೇರಿದ್ದೀವಿ. ಇನ್ನು ನಮ್ಮ ಅತಿಥಿಗಳು ಬರ್ತಾ ಇದ್ದಾರೆ. ಆ ಅತಿಥಿಗಳು ಬರುವಂಥ ಒಂದು ಸಂದರ್ಭದಲ್ಲಿ ನಿಮಗೇನಾದರೂ ಒಂದು ಸ್ವಲ್ಪ ಮನೋರಂಜನೆಯನ್ನು ಕೊಡಬೇಕು. ನಮ್ಮ ಕಲಾವಿದರುಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಭಗವಂತ ಕೊಟ್ಟಿರೋ ಒಂದು ಸಣ್ಣ ಕಲೆಯನ್ನು ನಾನು ಇಲ್ಲಿ ಪ್ರದರ್ಶನ ಮಾಡೋದ್ರ ಮೂಲಕ ನಿಮ್ಮ ಬೇಜಾರನ್ನು ಒಂದು ಸ್ವಲ್ಪ ದೂರ ಮಾಡುವಂಥ ಒಂದು ಅವಕಾಶವನ್ನು ನಾನು ವೇದಿಕೆಯಲ್ಲಿ ತಗೊಳ್ತೀನಿ. ತಗೊಳ್ಬೋದಾ? ಮಾತಾಡಿ, ಕನ್ನಡಿಗರು ಜೋರಾಗಿ ಮಾತಾಡಬೇಕು. ಮದುವೆ ಆಗಿರೋರು ಮಾತಾಡಿ ಜೋರಾಗಿ. ನೀವು ಆ ಫೋಟೋಗಳನ್ನು ನೋಡ್ತೀರಾ, ಕನ್ನಡದ ಪದಗಳನ್ನು ನೋಡ್ತೀರಾ. ಯಾವುದದು? ಬೆಂಗಳೂರು ಇಳಿದ ತಕ್ಷಣನೇ ಕಾಣುತ್ತೆ. ಯಾವುದು? ಯಾರು ಕಾಣ್ತಾರೆ? ಆಟೋ ಶಂಕರ್ನಾಗ್ ಬರಲಿ ಜೋರಾಗಿ ಚಪ್ಪಾಳೆ. ಯಾಕಂದ್ರೆ ಕಲಾವಿದರು ಇನ್ನೂ ಸಿದ್ಧವಾಗ್ತಾ ಇದ್ದಾರೆ. ಸೊ ನಾನು ಈ ಸಮಯವನ್ನು ಸದಾವಕಾಶ ಬಳಸ್ಕೊತೀನಿ. ಶಂಕರ್ನಾಗ್ ಅವರನ್ನು ವೇದಿಕೆಗೆ ಬರಮಾಡಿಕೊಂಡು ಅವರ ಧ್ವನಿಯಲ್ಲಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.
ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಅಂದ್ರೆ, ಸತ್ತ ಮೇಲೂ ಬದುಕಿರ್ಬೇಕು ಅಂದ್ರೆ ಇದ್ರೊಂದು ಒಳ್ಳೆ ಕೆಲಸಗಳು ಮಾಡ್ತಿರ್ಬೇಕು. 22 ವರ್ಷಗಳ ಕಾಲ ಇವತ್ತು ಕನ್ನಡಿಗರ ಕನ್ನಡ ಕೂಟ ಇವತ್ತು ನಿಮ್ಮನ್ನೆಲ್ಲ ಸೇರಿಸಿದೆ ಅಂದ್ರೆ ಅಲ್ಲಿ ಕನ್ನಡತನ ಬಹಳ ಹೆಚ್ಚಾಗಿ ಕಾಣ್ತಿದೆ. ನಿಮ್ಮೆಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಬರ್ತೀನಿ. ಥ್ಯಾಂಕ್ ಯು. 6 ಗಂಟೆ ಆಯ್ತು. 6 ಗಂಟೆ 7 ಗಂಟೆ ಮೇಲೆ ಒಬ್ಬ ನಟರನ್ನ ಕರೆದ್ರೆ ಬರೋದೇ ಇಲ್ಲ, ಬಲವಂತವಾಗಿ ಕರ್ಕೊಂಡ್ಬರ್ಬೇಕು. ಯಾರು ಇರ್ಬೋದು? ಅಂಬರೀಷ್ ಅವ್ರು ಬರಲ್ಲ. ಇಷ್ಟೊತ್ತು ಸಂಜೆ ಮೇಲೆ ಕರೆದ್ರೆ ಬರೋದೇ ಇಲ್ಲ. ಆದರೂ ಅವ್ರನ್ನ ಕರ್ಕೊಂಡು ಬಂದರೆ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ಏನು ಹೇಳ್ತಾರೆ? ಎಲ್ರಿಗೂ ನಮಸ್ಕಾರ. ನೋಡಿ, ನನ್ನನ್ನು ನೀವು ಈ 6 ಗಂಟೆ ಮೇಲೆ ಇಂಥ ಕಾರ್ಯಕ್ರಮ ಕರೆದ್ರೆ ನಾನು ಮಾತಾಡಕ್ಕೆ ಸಾಧ್ಯ ಆಗಲ್ಲ. ನಾನು ಏನಿದ್ರು ಕನ್ನಡದ ಬಗ್ಗೆ ನಾನು ಕನ್ನಡಿಗನಾಗಿ ಸಾಕಷ್ಟು ಚಿತ್ರಗಳನ್ನು ಮಾಡಿದ್ದೀನಿ. ಆದರೆ ಒಂದು ಮಾತ್ರ ಹೇಳ್ತೀನಿ, ಬಹುಶಃ ನಮ್ಮ ಕನ್ನಡಿಗರು ಬಹಳ ಹೆಮ್ಮೆ ಪಡುವಂಥ ಒಂದು ಕೆಲಸ ಏನಾದರೂ ಮಾಡ್ತಿದ್ರೆ ಅದು ನಮ್ಮ ಈ ರಾಷ್ಟ್ರದ ಹೃದಯವಂತ ಕನ್ನಡಿಗರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆಮೇಲೆ ನನ್ನ ಹತ್ರ 7 ಗಂಟೆ ಮೇಲೆ ಬ್ರ್ಯಾಂಡ್ ಬಗ್ಗೆ ಕೇಳಬೇಕು, ಇನ್ಯಾವುದ್ರ ಬಗ್ಗೆ ನೀವು ಕೇಳಬಾರ್ದು. ಬರಲ್ಲ. ಇನ್ನು ಈ ವೇದಿಕೆಯಲ್ಲಿ ನಮ್ಮ ಹ್ಯಾಟ್ರಿಕರು ಶಿವರಾಜ್ ಕುಮಾರ್ ಅವರನ್ನು ಕರ್ಕೊಂಡು ಬಂದಾಗ ಶಿವರಾಜ್ ಕುಮಾರ್ ಅವರು ಮುಂದಿನ ಬಾರಿ ಖಂಡಿತಗೂ ಬರ್ತಾರೆ. ಅವ್ರು ಬರೋಕ್ಕಿಂತ ಮುಂಚೆ ಅವರಿಗೆ ಅವರ ಧ್ವನಿಯಲ್ಲಿ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ದುಬೈನಲ್ಲಿರುವಂಥ ಕನ್ನಡಿಗರು ಆಚರಣೆ ಮಾಡುವಂಥ ರಾಜ್ಯೋತ್ಸವ ನಾವೆಲ್ಲರೂ ಪ್ರಪಂಚದಲ್ಲಿ ಭಾಳ ಹೆಮ್ಮೆ ಪಡುವಂಥದ್ದು. ಹಾಗಾಗಿ ಎಲ್ರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು 22ನೇ ವರ್ಷದ ಕನ್ನಡಿಗರ ಕೂಟದ ಪರವಾಗಿ ಎಲ್ರಿಗೂ ನಾನು ಸ್ವಾಗತ ಅನುಭವಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸಾಲ್ಟಲ್ಲ ಚಪ್ಪಾಳೆ, ಸ್ವಲ್ಪ ನನಗೂ ಎನರ್ಜಿ ಬರಲಿ ಅಂತಷ್ಟೇ. ಸರಿ, ಇದೇ ಒಂದು ವೇದಿಕೆಯಲ್ಲಿ ನಮ್ಮ ಮಂಜುನಾಥ್ ಅವ್ರು ಬರ್ತಾ ಇದ್ದಾರೆ. ಅವ್ರ ಮಾವ ಅವ್ರು ಯಾರು ಇರ್ಬೋದು ಹೇಳಿ? ಮಣ್ಣಿನ ಮಗ ದೇವೇಗೌಡರು. ಅವ್ರನ್ನೂ ಕರೆಸ್ಬಿಡೋಣ. ಅವರ ಧ್ವನಿಯಲ್ಲಿ ನಿಮ್ಮನ್ನ ಸ್ವಾಗತಿಸ್ಬಿಡೋಣ. ಎಲ್ರಿಗೂ ನಮಸ್ಕಾರ. 91 ವರ್ಷ ಆಗಿದೆ. ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲಪ್ಪ. ನಾನು ರೈತನ ಮಗ. ಈ ಕರ್ನಾಟಕದಲ್ಲಿ ರೈತರಿಗೆ ಹೆಚ್ಚಿನ ಶಕ್ತಿ ತುಂಬಿದಂಥದ್ದು ಕರ್ನಾಟಕದ ಕನ್ನಡ ಜನತೆ. ಈ ವಯಸ್ಸಿನಲ್ಲಿ ನಾವು ಒಂದು ಮಾತ್ರ ಹೇಳ್ಬೋದು, ಎಷ್ಟೇ ಜನ್ಮ ಇದ್ರೂ ಕೂಡ ಅದು ಕರ್ನಾಟಕದಲ್ಲಿ ನಾನು ಕನ್ನಡಿಗನಾಗಿ ಹುಟ್ಟೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ 69ನೇ ವರ್ಷ ಕನ್ನಡ ರಾಜ್ಯೋತ್ಸವ ಸುವರ್ಣ ಮಹೋತ್ಸವ ಭಾಳ ಖುಷಿ ಆಗ್ತಿದೆ. 22ನೇ ವರ್ಷದ ಕನ್ನಡಿಗರ ಕನ್ನಡ ಕೂಟ ನಿಮ್ಮನ್ನೆಲ್ಲ ಸೇರಿಸಿರೋದು ನಂಗೆ ಭಾಳ ಸಂತೋಷ ಆಗ್ತಿದೆ. ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ ಯು. ಇನ್ಯಾವುದೋ ಧ್ವನಿ ಬೇಕಾ ಕೇಳಿ, ನೀವೇ ಕೇಳಿ ನೋಡೋಣ. ಬರ್ತಾರೆ ಅವರೆಲ್ಲ, ಕೊನೆಯಲ್ಲಿ ಬರ್ತಾರೆ. ಈಗ ಅದ್ರ ಮಧ್ಯೆ ಇನ್ನೊಬ್ಬರು ಧ್ವನಿಯನ್ನು ನಾನು ಪರಿಚಯ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮ ನವರಸ ನಾಯಕ ಕಲಕ್ಷನ್ಕಿ ಜಗ್ಗೇಶ್ ಅವರು. ಅವ್ರು ಏನು ಹೇಳಿದ್ರು ಸ್ವಲ್ಪ ಒಕ್ಕೂಕರವಾಗಿ ಹೇಳ್ತಾರೆ, ಆದರೂ ಕನ್ನಡದ ಬಗ್ಗೆನೇ ಹೇಳ್ತಾರೆ. ಲಗಡೆ ಬಳಿ ಜೀವಮ್ಮ ಎಲ್ಲಿ ಕನ್ನಡಿಗರೆಲ್ಲ ಸೇರುವ ಕಡೆ ಬರೀ ಕನ್ನಡದ ಮಾತುಗಳೇ ಇರಬೇಕು. ಕನ್ನಡಿಗರು ನೋಡಿ ಎಷ್ಟು ಚೆನ್ನಾಗಿ ನಗ್ತಾರೋ. ಆಲ್ ಲೇಡೀಸ್ ಆರ್ ವೆರಿ ಸ್ಮೈಲಿಂಗ್. ನಿಮ್ಮ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಆದರೂ ಪರವಾಗಿಲ್ಲ, ಒಂದ್ಸರಿ ಜೋರಾಗಿ ಕನ್ನಡಕ್ಕೋಸ್ಕರ ಚಪ್ಪಾಳೆ ತರಟಬಿಡಿ. ಎಲ್ಲರೂ ಒಳ್ಳೆಯದಾಗಿ ಬರ್ತೀನಿ. ಇನ್ನು ಈ ಕನ್ನಡದ ಮಾತುಗಳನ್ನು ಮಾತಾಡ್ತಾ ನಮ್ಮ ನಿತ್ಯಾನಂದ ಸ್ವಾಮೀಜಿಯವ್ರನ್ನ ಯಾರು ನೋಡಿದ್ದೀರಾ ಯಾರಾದರೂ? ಬಿಡದಿಯಲ್ಲಿ ಏನು ಫೇಮಸ್ ಹೇಳಿ? My dear ladies and gentlemen, love is an eternal of life. Love the lady.
ಡೋಂಟ್ ಟಚ್ ದ ಬಾಡಿ. ಇಫ್ ಯು ಟಚ್ ದ ಬಾಡಿ ಸಂಬಡಿ ವಿಲ್ ಮೇಕ್ ಯುವರ್ ಸೀಟ್. ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಒಳ್ಳೆಯದಾಗಲಿ. ಇಷ್ಟೇ ಅವರು ಹೇಳಿದ್ದೀನಿ, ಏನು ಹೇಳಿಲ್ಲ. ಅದು 22ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ 69ನೆಯ ರಾಜ್ಯೋತ್ಸವದ ಈ ಸುಸಂದರ್ಭ ನೆನಪಿನಲ್ಲಿ ಬಹುಶಃ ಕನ್ನಡಕ್ಕೆ ಪರಿಶುದ್ಧವಾದ ಹಾಸ್ಯವನ್ನು ಕೊಟ್ಟಂತ ಏಕೈಕ ಹಾಸ್ಯ ಚಕ್ರವರ್ತಿ ಅಂತ ಹೇಳಿದ್ರೆ ಅದು ನರಸಿಂಹರಾಜು ಅವರಿಗೆ ಈ ವೇದಿಕೆಯಲ್ಲಿ ನಾವೊಂದು ಗೌರವ ಸಮರ್ಪಣೆಯನ್ನು ನಾವು ಕೊಡ್ತಾ ಇದ್ದೀವಿ. ಅವರಿಗೆ ಹತ್ತಿರವಾಗಿ ಸೇರಿದಂಥವರು ಬಾಲಕೃಷ್ಣ ಅವ್ರನ್ನ ಈ 22ನೇ ವರ್ಷದ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆದಾಗ ಬಾಲಕೃಷ್ಣ ಅವರು ನಿಮ್ಮನ್ನ ಉದ್ದೇಶಿಸಿ ಏನ್ ಮಾತಾಡ್ತಾರೆ? ಎಲ್ರಿಗೂ ನಮಸ್ಕಾರ. ನನ್ನ ಒಂದು ಮಾತು ಮಾತ್ರ ಹೇಳ್ಬೇಕಪ್ಪ. ಏನು ವಯಸ್ಸಾದ ಮೇಲೆ ಯಾವುದನ್ನು ಬಿಡಬಾರ್ದು ಅಂತಾರೆ. ಆ ಕನ್ನಡ ಅನ್ನೋದು ನಾವು ಕನ್ನಡದಿಂದ ಗುರುತಿಸ್ಕೊಂಡು ಕಲಾವಿದರು. ಆದ್ರೆ ಒಂದು ವಿಷಯ ಹೇಳ್ಬೇಕು, ಏನು ಇವತ್ತು ಕನ್ನಡದ ಕೂಟ ಇದೆಯಲ್ಲ, ನಿಮ್ಮನ್ನೆಲ್ಲ ಸೇರಿಸೋ ಕೆಲಸ ಮಾಡೋರಂದ್ರೆ ಅದು ಆ ಪುಣ್ಯದ ಕೆಲಸ ಅಲ್ವಾ. ಒಟ್ಟಿನಲ್ಲಿ ಇವೆಲ್ಲ ಸೇರಿರೋದು ನಿಮ್ಮ ಹೃದಯವತ್ತಿಗೆ ನನ್ನೊಂದು ನಮಸ್ಕಾರ ಇರಲಿ. ಬರ್ಲಾ ಚಪ್ಪಾಳೆ ಹಾಕೋ ಕಮ್ಮಿ ಆಗೋಯ್ತು. ಇಲ್ಲಿ ಈಗ ಈ ವೇದಿಕೆಯಲ್ಲಿ ನಮ್ಮ ಕಲಾವಿದರು ಸಿದ್ಧವಾಗಿದ್ದಾರೆ. ಕೊನೆಯದಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೇದಿಕೆಗೆ ಬರಮಾಡಿಕೊಂಡಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಹೇಳ್ತಾರೆ? ಏನು ಹೇಳಿ ನಾನು? ಬಹುಶಃ ಇವತ್ತು ನನ್ನ ಬದುಕಿನ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂಥ ದಿನ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂತ ಹೇಳಿದ್ರೆ ಈ ಪ್ರಪಂಚದ ಭೂಪಟದಲ್ಲಿ ಯಾರಿಗಾದ್ರೂ ನಿಜವಾದ ಯೋಗ್ಯತೆ ಅರ್ಹತೆ ಇದ್ರೆ ಅದು ಕರ್ನಾಟಕದಲ್ಲಿ ಹುಟ್ಟೋ ಕನ್ನಡಿಗರಿಗೂ ಮಾತ್ರ ಅಂತ ನಾನು ಹೇಳಬಲ್ಲೆ. ಯಾಕೆಂತ ಹೇಳಿದ್ರೆ ನಾವು ಕನ್ನಡಿಗರ ಆ ಪ್ರೀತಿ ಔದಾರ್ಯವನ್ನ ಎಲ್ರಿಗೂ ಬರಮಾಡಿಕೊಂಡು ನಾವು ಕೊಡುವಂತ ಪ್ರೀತಿ ಇದೆಯಲ್ಲ, ನಾನು ಒಂದು ಮಾತ್ರ ಹೇಳ್ಬೋದು, ಎಲ್ಲ ಭಾಷೆ ಸಿಹಿಯಾದ ಭಾಷೆ, ಆದರೆ ಕನ್ನಡ ಮಾತ್ರ ಅಮೃತ ಭಾಷೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನಿವತ್ತು ನೀವೆಲ್ಲ ಕನ್ನಡಿಗರು ಸೇರಿದ್ದೀರಾ, ಇದು ಕನ್ನಡದ ಹಬ್ಬ. ಹಾಗಾಗಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ಈ ಕನ್ನಡದ ಹಬ್ಬ ಬಹಳ ವೈವಿಪೂರ್ವಕವಾಗಿ ಒಂದು ಅವಿಸ್ಮರಣೆ ಗಳಿಗೆಯನ್ನ ಮೂಡಿಸುವಂತ ಒಂದು ಅದ್ಭುತವಾದ ಕ್ಷಣಗಳಾಗ್ಲಿ. ಹಾಗಾಗಿ ಕನ್ನಡ ತಾಯಿಗೆ ಒಂದು ಜೋರಾಗಿ ಚಪ್ಪಾಳೆ ಬಂದು ಕೇಳ್ಕೊಳ್ತೀನಿ. ನಮಸ್ಕಾರ.